ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವೃತ್ತದ ಸೂತ್ರಗಳು ಅಂದ್ರೆ ಸರ್ಕಲ್ ಫಾರ್ಮುಲಾಸ್ ಅಂದ್ರೆ ವೃತ್ತ ಅಂದ್ರೆ ಏನಂತೇಳಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಹೌದಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಆ ವೃತ್ತಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಯಾವ್ಯಾವ ಸೂತ್ರಗಳು ಬರ್ತಾ ಇದ್ದಾವೆ, ಹಾಗಾದ್ರೆ ಅವುಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ನೋಡಿ, ಮೊದಲನೇದಾಗಿ ಬರ್ತಾ ಇದೆ ತ್ರಿಜ್ಯ. ಏನು? ತ್ರಿಜ್ಯ. ತ್ರಿಜ್ಯ ಅಂದ್ರೆ ರೇಡಿಯಸ್. ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದೀವಿ. ಅದೇ ರೀತಿಯಾಗಿ ವ್ಯಾಸ. ವ್ಯಾಸ ಅಂದ್ರೆ ಡಯಾಮೀಟರ್. ಆಮೇಲೆ ವೃತ್ತದ ಸುತ್ತಳತೆ. ವೃತ್ತದ ಸುತ್ತಳತೆ. ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತಾರೆ ಪರಿಧಿ. ಇನ್ನೊಂದು ಹೆಸರು ಯಾವುದು? ಪರಿಧಿ ಅಂತೇಳಿ ಕರಿತಾ ಇದೀವಿ. ಈ ಇಂಗ್ಲಿಷ್ ನಲ್ಲಿ ಪೆರಿಮೀಟರ್ ಆಫ್ ಸರ್ಕಲ್ ಅಂತ ಕರಿತೀವಿ. ವೃತ್ತದ ಸುತ್ತಳತೆಗೆ ಪೆರಿಮೀಟರ್ ಆಫ್ ಸರ್ಕಲ್ ಅಂತೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಾ ಇದೆ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ. ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಅಂದ್ರೆ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಜ್ಯ, ವ್ಯಾಸ, ವೃತ್ತದ ಸುತ್ತಳತೆ, ವೃತ್ತದ ವಿಸ್ತೀರ್ಣದ ಸೂತ್ರಗಳನ್ನ ನಾವಿವತ್ತು ಅಭ್ಯಾಸ ಮಾಡೋಣ. ನೋಡಿ, ಮೊದಲನೇದಾಗಿ ಬೇಕಾಗಿದೆ ತ್ರಿಜ್ಯ. ತ್ರಿಜ್ಯವನ್ನು ಕಂಡುಹಿಡಿಯುವಂತ ಸೂತ್ರ ಯಾವ್ದಂದ್ರೆ, ನೋಡಿ, ತ್ರಿಜ್ಯವನ್ನು ಕಂಡುಹಿಡಿಬೇಕಂದ್ರೆ ನಮ್ಗೆ ವ್ಯಾಸ ಗೊತ್ತಿರಬೇಕು. ಹೌದಾ? ತ್ರಿಜ್ಯವನ್ನು ಕಂಡುಹಿಡಿಬೇಕಂದ್ರೆ ವ್ಯಾಸ ಗೊತ್ತಿರಬೇಕು. ವ್ಯಾಸದ ಸೂತ್ರ ಕಂಡುಹಿಡಿಬೇಕಂದ್ರೆ ತ್ರಿಜ್ಯ ಗೊತ್ತಿರಬೇಕು. ಹಾಗಾದ್ರೆ ತ್ರಿಜ್ಯ ಅನ್ನುವಂಥದ್ದು ವ್ಯಾಸ ಎಷ್ಟು ಇರ್ತಾ ಇದೆ? ವ್ಯಾಸದ ಅರ್ಧ ತ್ರಿಜ್ಯ ಇರ್ತಾ ಇದೆ. ವ್ಯಾಸದ ಅರ್ಧ ತ್ರಿಜ್ಯ ಇರ್ತಾ ಇದೆ. ವ್ಯಾಸ ಅನ್ನುವಂಥದ್ದು ತ್ರಿಜ್ಯದ 2 ಪಟ್ಟು ಇರ್ತಾ ಇದೆ. ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತಾ ಇದೆ. ಹಾಗಾದ್ರೆ ನೋಡಿ, ತ್ರಿಜ್ಯ ತ್ರಿಜ್ಯ ಅಂದ್ರೇನು? ರೇಡಿಯಸ್. ಹಾಗಾದ್ರೆ ಇದರ ಸೂತ್ರ ಈಗಾಗಲೇ ನಾವು ಏನ್ ಹೇಳಿದೀವಿ? ವ್ಯಾಸದ ಅರ್ಧ ತ್ರಿಜ್ಯ ಇರ್ತಾ ಇದೆ. ವ್ಯಾಸದ ಅರ್ಧ ತ್ರಿಜ್ಯ ಇರ್ತಾ ಇದೆ. ಹಾಗಾದ್ರೆ ನೋಡಿ, ಈ ತ್ರಿಜ್ಯವನ್ನ ಆರ್ ಅಂತೇಳಿ ಬಿಡ್ತೀವಿ. ತ್ರಿಜ್ಯವನ್ನ ಆರ್ ಅಕ್ಷರದಿಂದ ಗುರುತಿಸ್ತೀವಿ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಡಿ ಬೈ 2 ಅಂತೇಳಿ ಬಿಡ್ತೀವಿ. ನೋಡಿ, ಡಿ ಅಂದ್ರೆ ಡಯಾಮೀಟರ್. ಡಿ ಅಂದ್ರೆ ಡಯಾಮೀಟರ್. ಡಯಾಮೀಟರ್ ಅಂದ್ರೆ ವ್ಯಾಸ. ಹಾಗಾದ್ರೆ ವ್ಯಾಸದ ಅರ್ಧ ಏನಿರ್ತಾ ಇದೆ? ತ್ರಿಜ್ಯ ಇರ್ತಾ ಇದೆ. ತ್ರಿಜ್ಯ ಅಂದ್ರೆ 6. ಹೌದಾ? ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬಹುದು ಅಂದ್ರೆ, ತ್ರಿಜ್ಯ ಇಸ್ ಈಕ್ವಲ್ ಟು ವ್ಯಾಸ ಡಿವೈಡೆಡ್ ಬೈ 2. ಹೌದಾ? ತ್ರಿಜ್ಯ ಇಸ್ ಈಕ್ವಲ್ ಟು ವ್ಯಾಸ ಡಿವೈಡೆಡ್ ಬೈ 2. ಡಿ ಅಂದ್ರೆ ಡಯಾಮೀಟರ್ ವ್ಯಾಸ, ಆರ್ ಅಂದ್ರೆ ತ್ರಿಜ್ಯ. ಅದೇ ರೀತಿಯಾಗಿ ನಾವು ವ್ಯಾಸದ ಸೂತ್ರವನ್ನ ಕಂಡುಹಿಡಿಬೇಕಂದ್ರೆ ನಮಗೇನು ಗೊತ್ತಿರಬೇಕು? ತ್ರಿಜ್ಯ ಗೊತ್ತಿರಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ವ್ಯಾಸ ಇಸ್ ಈಕ್ವಲ್ ಟು ತ್ರಿಜ್ಯದ 2ರಷ್ಟು. ಹಾಗಾದ್ರೆ ನೋಡಿ, ಏನಾಯ್ತದು? ಡಿ. ಡಿ ಅಂದ್ರೆ ಡಯಾಮೀಟರ್ ವ್ಯಾಸ 2 ಗುಣಿಸು ಆರ್. ನೋಡಿ, ತ್ರಿಜ್ಯದ 2ರಷ್ಟು. ತ್ರಿಜ್ಯದ 2ರಷ್ಟು ಅಂದ್ರೆ ಏನಾಯ್ತದು? ಈ ತ್ರಿಜ್ಯ ಎಷ್ಟಿದೆ ಮತ್ತೆ ಅಷ್ಟೇ ತ್ರಿಜ್ಯವನ್ನು ಕೂಡಿಸಿದಾಗ ನಮಗೆ ವ್ಯಾಸ ದೊರೆತಾ ಇದೆ. ಹಾಗಾದ್ರೆ ಇಲ್ಲ, ವ್ಯಾಸ ಇಸ್ ಈಕ್ವಲ್ ಟು ಏನಾಗ್ತದೆ? 2 ಗುಣಿಸು ತ್ರಿಜ್ಯ. ಆ ತ್ರಿಜ್ಯವನ್ನ 2ರಿಂದ ಗುಣಿಸಿದಾಗ ನನಗೆ ವ್ಯಾಸ ಸಿಗ್ತಾ ಇದೆ. ಇದಕ್ಕೆ ನಾನು ಹೇಳಿದ್ದು, ವ್ಯಾಸ ಕಂಡುಹಿಡಿಬೇಕಂದ್ರೆ ತ್ರಿಜ್ಯ ಗೊತ್ತಿರಬೇಕು, ತ್ರಿಜ್ಯ ಕಂಡುಹಿಡಿಬೇಕಂದ್ರೆ ವ್ಯಾಸ ಗೊತ್ತಿರಬೇಕು. ಇದನ್ನ ತ್ರಿಜ್ಯ ಅಂತೇಳಿ ಮಾಡಬಹುದು. ಇರ್ಲಿ, ಹೌದಾ? ಇದನ್ನ ತ್ರಿಜ್ಯ ಅಂತ ತಿಳ್ಕೊಳ್ಳಿ, ವ್ಯಾಸ ಡಿವೈಡೆಡ್ ಬೈ 2. ನೋಡಿ, ಈಗ ನಾವು ತ್ರಿಜ್ಯ ಮತ್ತು ವ್ಯಾಸದ ಸೂತ್ರಗಳನ್ನ ಕಂಡುಹಿಡಿದಿದ್ದೀವಿ. ತ್ರಿಜ್ಯ ಬೇಕಂದ್ರೆ ವ್ಯಾಸ ಡಿವೈಡೆಡ್ ಬೈ 2 ಮಾಡ್ಬೇಕು, ಅಂದ್ರೆ ವ್ಯಾಸವನ್ನು ಅರ್ಧ ಮಾಡ್ಕೋಬೇಕು. ವ್ಯಾಸ ಬೇಕಂದ್ರೆ ತ್ರಿಜ್ಯವನ್ನು 2ರಲ್ಲೇ ಗುಣಿಸ್ಬೇಕು. ಇನ್ನು ಮುಂದೆ ಬರ್ತಾ ಇದೆ ಯಾವ್ದಂದ್ರೆ ವೃತ್ತದ ಸುತ್ತಳತೆ. ವೃತ್ತದ ಸುತ್ತಳತೆ ಅಂದ್ರೆ ಪೆರಿಮೀಟರ್ ಆಫ್ ಸರ್ಕಲ್. ಪೆರಿಮೀಟರ್ ಆಫ್ ಸರ್ಕಲ್. ಹಾಗಾದ್ರೆ
ಇದರ ಒಂದು ಸೂತ್ರ ಏನಪ್ಪಾ ಅಂತಂದ್ರೆ 2πr. 2πr. ಹಾಗಾದ್ರೆ ಇಲ್ಲಿ ಈ ಸಂಖ್ಯೆಗಳ ನಡುವೆ ಏನಿರ್ತಾ ಇದೆ, ಗುಣಾಕಾರ ಇರ್ತಾ ಇದೆ. ಇದನ್ನು ಹೀಗೂ ಕೂಡ ಬರೀಬಹುದು, 2 ಗುಣಿಸು ಪೈ ಗುಣಿಸು ಆರ್ ಅಂತೇಳಿ. ಪೈ ಗುಣಿಸು ಆರ್ ಗುಣಿಸು ಆರ್, 2 ಗುಣಿಸು ಪೈ ಗುಣಿಸು ಆರ್ ಅಂತೇಳಿ ಹೀಗೂ ಕೂಡ ಇದನ್ನ ಬರೀಬಹುದು. ಹೌದಾ? ಅದೇ ರೀತಿ ಇದು ಯಾವಾಗಂದ್ರೆ ತ್ರಿಜ್ಯವನ್ನು ಕೊಟ್ಟಾಗ, ಆರ್ ಅಂದ್ರೇನು ನೋಡಿ, ಆರ್ ಅಂದ್ರೆ ತ್ರಿಜ್ಯವನ್ನು ಕೊಟ್ಟಾಗ ವೃತ್ತದ ಸುತ್ತಳತೆ ಸೂತ್ರ 2πr. ಈಗ ನೋಡಿ 2 ಗುಣಿಸು ಆರ್ ಇದೆ. ಹೌದಾ? ಹಾಗಾದ್ರೆ 2 ಗುಣಿಸು ಆರ್ ಅಂದ್ರೆ ಏನು? 2 ಗುಣಿಸು ಆರ್ ಅಂದ್ರೆ ಡಿ. ಹಾಗಾದ್ರೆ ವ್ಯಾಸವನ್ನು ಕೊಟ್ಟಾಗ, ಯಾವಾಗ ವ್ಯಾಸವನ್ನು ಕೊಟ್ಟಾಗ ವೃತ್ತದ ಸುತ್ತಳತೆ ಸೂತ್ರ ಏನಾಗ್ತಾ ಇದೆ ಅಂದ್ರೆ 2r ಅಂದ್ರೆ ಏನು? ಡಿ. ಹೌದಾ? ಇದು ಪೈ ಗುಣಾಕಾರ ಡಿ. ಈ ಡಿ ಹೆಂಗಾತಂದ್ರೆ 2 ಗುಣಿಸು 6, 2 ಗುಣಿಸು 6ನ ಡಿ ಅಂತ ಬರೀಬಹುದು. ಹಾಗಾದ್ರೆ ನೋಡಿ, ತ್ರಿಜ್ಯವನ್ನು ಕೊಟ್ಟಾಗ ಆರ್ ಕೊಟ್ಟಾಗ 2πr ಅಂದ್ರೆ 2 ಗುಣಿಸು ಪೈ ಗುಣಿಸು ಆರ್. ಅದೇ ರೀತಿಯಾಗಿ ಡಯಾಮೀಟರ್ ವ್ಯಾಸ ಡಿ ಕೊಟ್ಟಾಗ ವೃತ್ತದ ಸುತ್ತಳತೆ ಸೂತ್ರ ಏನಾಗ್ತಾ ಇದೆ? ಪೈ ಗುಣಿಸು ಡಿ. ನೋಡಿ, ಈ ಪೈ ಬೆಲೆ, ಹೌದಾ, ಇದಕ್ಕೆ ನಾವು ಪೈ ಅಂತ ಕರಿತಾ ಇದ್ದೀವಿ. ಇದರ ಬೆಲೆ ಏನಪ್ಪಾ ಅಂತಂದ್ರೆ 22/7. ನೋಡಿ, ಪೈ = 22/7 ಅಥವಾ 3.142 ಅಂತೇಳಿ ಕೊಟ್ಟಿದ್ದಾರೆ. ಹೌದಾ? ಈ ಬೆಲೆಯನ್ನು ತುಂಬಿ ನಾವು ಈ ಲೆಕ್ಕಗಳನ್ನು ಮಾಡಬೇಕಾಗ್ತಾ ಇದೆ. ಇನ್ನು ಕೊನೆಯದಾಗಿ ಬರ್ತಾ ಇದೆ ವೃತ್ತದ ವಿಸ್ತೀರ್ಣ, ಅಂದ್ರೆ ಏರಿಯಾ ಆಫ್ ಸರ್ಕಲ್. ಹಾಗಾದ್ರೆ ಏರಿಯಾ ಆಫ್ ಸರ್ಕಲ್ ಸೂತ್ರ ಏನಂತಂದ್ರೆ ಪೈ ಆರ್ ಸ್ಕ್ವೇರ್. ಹೌದಾ? ನೋಡಿ, ಇಲ್ಲಿ ಏನಿರ್ತಾ ಇದೆ? ಗುಣಾಕಾರ ಇರ್ತಾ ಇದೆ. ಪೈ ಗುಣಾಕಾರ ಆರ್ ಸ್ಕ್ವೇರ್ ಅಂತ ಕೂಡ ಇದನ್ನ ಕೇಳ್ತೇವೆ. ಹೌದಾ? ಈ ರೀತಿಯಾಗಿ ಈ ವೃತ್ತದ ಸೂತ್ರಗಳನ್ನ ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ ನೋಡಿ, ಆರ್ ಅಂದ್ರೆ ತ್ರಿಜ್ಯ, ಆರ್ ಕಂಡುಹಿಡಿಬೇಕಂದ್ರೆ d/2 ಮಾಡಬೇಕು. ಆಮೇಲೆ ಡಿ ಅಂದ್ರೆ ವ್ಯಾಸ ಕಂಡುಹಿಡಿಬೇಕಂದ್ರೆ 2ನ್ನ ಆಗ್ಲೇ ಗುಣಿಸಬೇಕು. ಅದೇ ರೀತಿಯಾಗಿ ವೃತ್ತದ ಸುತ್ತಳತೆ ಸೂತ್ರ 2πr. ಯಾವಾಗ? ಆರ್ ಕೊಟ್ಟಾಗ, ಡಿ ಕೊಟ್ಟಾಗ ಪೈ ಇಂಟು ಡಿ. ಪೈ ಅಂದ್ರೆ 22/7. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದೆ? ಗುಣಾಕಾರ ಇರ್ತದೆ. ಪೈ ಗುಣಿಸು ಆರ್ ಸ್ಕ್ವೇರ್. ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.